ಎಲ್ಲರಿಗೂ ನಮಸ್ತೆ. ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯಕ್ ಹೆಬ್ರಿ. ಇವತ್ತಿನ ದಿನ ಮೇ 12, 2024, ಅಂದರೆ 11 ವರ್ಷಗಳ ಹಿಂದೆ ನಾವು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಈ ಒಂದು ಶುಭ ದಿನ. ಇವತ್ತಿನ ದಿನ ಕಾಡಲ್ಲಿರುವಂಥ ಒಂದು ಜೇನು ಕುಟುಂಬವನ್ನು ನಾವು ಪೆಟ್ಟಿಗೆಗೆ ವರ್ಗಾಯಿಸಿ ಅದಕ್ಕೊಂದು ಜೀವನವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಈ ಕುಟುಂಬದ ಪ್ರವೇಶ ದ್ವಾರದಲ್ಲಿರುವಂಥ ಕಲ್ಲನ್ನು ಗಮನಿಸಿದ ಮೇಲೆ ಆ ಸೂಚನೆಯಂತೆ ನನಗೆ ತಿಳಿದಂತೆ ಈ ಒಂದು ಜಾಗದಿಂದ ಪ್ರತಿ ವರ್ಷ ಯಾರೋ ಕುಟುಂಬವನ್ನು ಹಾಳುಗಿಡವೆ ಅಲ್ಲಿಂದ ಜೇನುತುಪ್ಪವನ್ನು ತೆಗೆದು ಕುಟುಂಬವನ್ನು ಅನಾಥ ಮಾಡ್ತಿದ್ರು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರ್ತದೆ. ಒಂದು ವೇಳೆ ಅಂತಹ ಮನಸ್ಥಿತಿ ಉಳ್ಳವರು ಖಂಡಿತವಾಗ್ಲೂ ಈ ಜೇನುತುಪ್ಪವನ್ನು ತೆಗೆಯುವಂತಹ ಸಮಯದಲ್ಲಿ ಯಾವ ಕ್ರಮದಲ್ಲಿ ಈ ಒಂದು ಕುಟುಂಬದ ಜೇನುತುಪ್ಪವನ್ನು ತೆಗಿತಾರೆ ಅಂತ ಹೇಳಲಿಕ್ಕೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೆಲವೊಬ್ಬರು ಬೆಂಕಿ ಹಾಕಿ ತೆಗೆಯುವಂಥ ಮನಸ್ಥಿತಿ ಉಳ್ಳವರಂತಾದರೆ, ಅಥವಾ ಇರುವಂತಹ ಪ್ರತಿ ಎರಿಗಳನ್ನು, ಮೊಟ್ಟೆ ಮರಿಗಳಿರುವಂಥದ್ದು, ಜೇನುತುಪ್ಪ ಇರುವಂಥ ಎಲ್ಲ ಎರಿಗಳನ್ನು ಅವರು ತೆಗೆದು ಕುಟುಂಬವನ್ನು ಮತ್ತೆ ಆ ಜಾಗದಲ್ಲಿ ಅನಾಥವಾಗಿ ಬಿಟ್ಟು ಹೋದ್ರಂತಾದರೆ, ಮತ್ತೆ ಈ ಜೇನು ಕುಟುಂಬ ಹೊಸ ಎರಿಗಳನ್ನು ಕಟ್ಟಬೇಕು, ಮತ್ತೆ ಜೇನುತುಪ್ಪವನ್ನು ಮಳೆಗಾಲದಲ್ಲಿ ಸಂಗ್ರಹಣೆ ಮಾಡಿ ಆಹಾರಕ್ಕಾಗಿ ಪರದಾಡಬೇಕು, ಜೊತೆಗೆ ಹೊಸ ಎರಿಗಳನ್ನು ಕಟ್ಟುವಂಥ ಪರಿಶ್ರಮ ಬೇರೆ. ಇವೆಲ್ಲವನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿಕೊಂಡು ಈ ಕುಟುಂಬ ಹಾಳಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಾನು ನಮ್ಮ ಈ ಮದುವೆಯ ಶುಭ ದಿನದಂದು ಹಿಡಿದು ಪೆಟ್ಟಿಗೆಗೆ ವರ್ಗಾಯಿಸಿರ್ತೇನೆ. ಅದರ ಜೊತೆಗೆ ಆ ಕುಟುಂಬದ ಮಳೆಗಾಲದ ಎಲ್ಲ ಜವಾಬ್ದಾರಿಗಳನ್ನು ಸಂರಕ್ಷಣೆ ಮಾಡುವಂಥ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ನನ್ನೊಡತಿಗೆ ಅದನ್ನು ಉಡುಗೊರೆಯಾಗಿ ನಾನು ನೀಡಿರ್ತೇನೆ. ಅಂತೆಯೇ ಪ್ರತಿಯೊಬ್ಬರೂ ಕೂಡ ಇದೇ ಥರ ತಮ್ಮ ತಮ್ಮ ಶುಭ ಸಮಾರಂಭದ ದಿನಗಳಂದು ಒಂದೊಂದು ಜೇನು ಕುಟುಂಬವನ್ನು ರಕ್ಷಣೆ ಮಾಡುವಂಥ ಸಂಕಲ್ಪವನ್ನು ಹೊಂದಿಕೊಂಡು ಜೇನು ಕುಟುಂಬಗಳನ್ನು ಉಳಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಅನ್ನುವಂಥ ಹಿತನುಡಿಗಳನ್ನು ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಿದ್ದೀರಿ, ಪ್ರತಿಯೊಬ್ಬರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.